ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಟೆಕ್ಕಿ ಕನ್ನಡ. ನಾನು ನಿಮ್ಮ ದರ್ಶನ್. ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದರೆ, ನೀವೆಲ್ಲರೂ ಕೂಡ ಕೇಳ್ತಾ ಇರ್ತೀರ. ನೀವೆಲ್ಲರೂ ಅಂತ ಅಂದರೆ ಮೇಯ್ನಾಗಿ ನನ್ನ ಫ್ರೆಂಡ್ಸೇ ಕೇಳ್ತಾ ಇರ್ತಾರೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಲಕ್ಷ ಸಂಪಾದನೆ ಮಾಡ್ಬೋದಾ, ಹಾಗೆ ಕೋಟಿಗಟ್ಟಲೆನೂ ಸಂಪಾದನೆ ಮಾಡ್ಬೋದಾ? ಈ ಒಂದು ಅರ್ನಿಂಗ್ಸ್, ಯೂಟ್ಯೂಬ್ ಅರ್ನಿಂಗ್ಸ್ ಏನಿದೆ, ಹೇಗೆ ಅರ್ನಿಂಗ್ಸ್ ಆಗುತ್ತೆ? ಒಂದು ವ್ಯೂ ಬಂದರೆ ₹1 ಬರುತ್ತಾ? 1000 ವ್ಯೂ ಬಂತು ಅಂತ ಅಂದರೆ ₹1000 ಬರುತ್ತಾ? ಹಾಗೆ ಒಂದು ಸಬ್ಸ್ಕ್ರೈಬ್ ನೀವೇನಾದರೂ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ? ಹಾಗೆ ಒಂದು ನಾನು ಶೇರ್ ಮಾಡಿದ್ರೆ ಅದಕ್ಕೆ ಇವ್ರಿಗೆ ಎಷ್ಟು ಅಮೌಂಟ್ ಹೋಗುತ್ತೆ? ಹಾಗೆ ಇಷ್ಟು ವ್ಯೂಸ್ ಬಂದರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಡೌಟ್ ಇದೆ. ನನ್ನ ಫ್ರೆಂಡ್ಸು ಕೂಡ ಕೇಳ್ತಾ ಇರ್ತಾರೆ, ಆಯಿತಾ? ಈಗ ನಿನಗೆ 1000 ವ್ಯೂಸ್ ಬಂದರೆ ಅದಕ್ಕೆ ಅಮೌಂಟ್ ಎಷ್ಟು ಬರುತ್ತೆ? 1 ವ್ಯೂಸ್ ಈಸ್ ಈಕ್ವಲ್ ಟು ₹1 ಅಂತ ಹಿಡ್ಕೊಂಡ್ರು ನಿನಗೆ 10,000 ವ್ಯೂಸ್ ಬಂದರೆ ₹10,000 ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಓಕೆ, ಇದಕ್ಕೆಲ್ಲದಕ್ಕೂ ಒಂದು ಆನ್ಸರ್ನ ಇವತ್ತು ಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ 1000 ವ್ಯೂಸ್ಗೆ ನನ್ನ ಯೂಟ್ಯೂಬಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ನಿಮಗೆ ಲೈವ್ ಪ್ರೂಫ್ನ ಕೂಡ ನಿಮಗೆ ಇಲ್ಲಿ ತೋರಿಸ್ತೇನೆ. ಓಕೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ರೀತಿಯಾಗಿ ಎಲ್ಲ ಒಂದು ಯೂಟ್ಯೂಬ್ ಅಪ್ಡೇಟ್ಸು, ಯೂಟ್ಯೂಬ್ ಟಿಪ್ಸು, ಹಾಗೆ ಅರ್ನಿಂಗ್ ಹೇಗೆ ಮಾಡೋದು ಯೂಟ್ಯೂಬ್ನಲ್ಲಿ ಅಂತ ಎಲ್ಲ ಒಂದು ಟಿಪ್ಸ್ನ ನಿಮಗೆ ಈ ಒಂದು ಚಾನಲಲ್ಲಿ ಕೊಡ್ತಾ ಇರ್ತಾನೆ. ಹಾಗೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಅದ್ರ ಇಂಪಾರ್ಟೆನ್ಸ್ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದನೂ ಕೂಡ ಅರ್ನಿಂಗ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಅರ್ನಿಂಗ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ಹಾಗೆ ವಿಡಿಯೋಗೆ ಲೈಕ್ನ ಕೂಡ ಮಾಡ್ಕೊಳ್ಳಿ. ಯಾರ್ಯಾರು ಲೈಕ್ ಮಾಡಿಲ್ಲ ನೋಡಿ, ಎಲ್ಲರೂ ಕೂಡ ಲೈಕ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಮೆಲ್ಲರೂ ಕೂಡ ಒಂದು ಡೌಟ್ ಇರುತ್ತೆ, ಇಲ್ಲಿ ಎಷ್ಟು ವ್ಯೂಸ್ ಬಂದರೆ ನಮಗೆ ಅರ್ನಿಂಗ್ ಆಗುತ್ತೆ? ಈಗ ಜಾಸ್ತಿ ವ್ಯೂಸ್ ಬಂದರೆ ಜಾಸ್ತಿ ಅರ್ನಿಂಗ್ ಆಗುತ್ತಾ, ಕಮ್ಮಿ ವ್ಯೂಸ್ ಬಂದರೆ ಕಮ್ಮಿ ಅರ್ನಿಂಗ್ ಆಗುತ್ತಾ, ಒಂದು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೀವು ಕೇಳ್ಬೋದು. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕನೂ ನಿಮಗೆ ಇಲ್ಲಿ ಅರ್ನಿಂಗ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲ, ನೀವು ಶೇರ್ ಮಾಡೋದ್ರಿಂದ ಇಲ್ಲಿ ನಮಗೆ ಅರ್ನಿಂಗ್ ಆಗೋದಿಲ್ಲ, ನೀವು ನೋಡೋದ್ರಿಂದನೂ ಅರ್ನಿಂಗ್ ಆಗೋದಿಲ್ಲ, ವೀಡಿಯೋಸ್ನ ನೋಡೋದ್ರಿಂದನೂ ಕೂಡ ನಮಗೆ ಇಲ್ಲಿ ಹಣ ಬರೋದಿಲ್ಲ, ಅದ್ರ ಜೊತೆಗೆ ನೀವು ಲೈಕ್ ಮಾಡೋದ್ರಿಂದನೂ ಕೂಡ ನಮಗೆ ಇಲ್ಲಿ ಹಣ ಬರೋದಿಲ್ಲ, ಅದ್ರ ಜೊತೆಗೆ ನೀವು ಶೇರ್ ಮಾಡ್ತಿರಲ್ಲ, ಶೇರು, ಕಮೆಂಟು, ಲೈಕು, ಸಬ್ಸ್ಕ್ರೈಬು, ಇದನ್ನೇನೇ ಮಾಡಿದ್ರು ನಮಗೆ ಇಲ್ಲಿ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಹಣ ಎಲ್ಲಿಂದ ಬರುತ್ತೆ? ಇದೊಂದು ನಿಮಗೆ ಕ್ವಶನ್ ಮಾರ್ಕ್ ಆಗ್ಬೋದು. ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳ್ಬೋದು. ಓಕೆ, ಇಲ್ಲಿ ಯೂಟ್ಯೂಬಲ್ಲಿ ಲಕ್ಷ ಹೇಗೆ ಸಂಪಾದನೆ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಆ್ಯಡ್ ರೆವೆನ್ಯೂ ಅಂತ ಬರುತ್ತೆ. ಈಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಿಮಗೆ ಆ್ಯಡ್ಸ್ ಬರುತ್ತೆ. ಓಕೆ, ಈ ಒಂದು ಆ್ಯಡ್ಸು ಎಲ್ಲರೂ ಕೂಡ ಬರಲ್ಲ. ಈಗ ನನಗೆ 1000 ವ್ಯೂಸ್ ಆಗಿದೆ ಅಂತ ಅಂದರೆ ಆ 1000 ವ್ಯೂಸಲ್ಲಿ 1000 ಜನಕ್ಕೂ 1000 ವ್ಯೂಸಲ್ಲೂ ನನಗೆ ಆ್ಯಡ್ ರನ್ ಆಗಿರಲ್ಲ. 1000 ವ್ಯೂಸ್ಗೆ ಅಂದರೆ 1000 ವ್ಯೂಸಲ್ಲೂ ಕೂಡ 1000 ಆ್ಯಡ್ಸು ಪ್ಲೇ ಆಗಿರಲ್ಲ ಇಲ್ಲಿ. ಓಕೆ, 1000 ವ್ಯೂಸ್ಗೆ ಒಂದು 500 ಅಥವಾ 600 ಆ್ಯಡ್ಸ್ ಏನಾದರೂ ರನ್ ಆಯಿತು ಅಂತ ಅಂದರೆ ಅದಕ್ಕೆ ಇಂತಿಷ್ಟು ಅರ್ನಿಂಗ್ ಅಂತ ಇರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ಯಾವ ಆ್ಯಡ್ ರನ್ ಆಗಿದೆ ನೋಡಿ, ಆ ಆ್ಯಡ್ ಮೇಲೆ ನಮಗೆ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಷ್ನಲ್ ಚಾನಲನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಈಗ ನಾನೇನಾದರೂ ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಿಮಗೆ ಫಿಸಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಯಾವುದೋ ಒಂದು ರಿಲೇಟೆಡ್ ನಿಮಗೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದರೆ ಆ ಒಂದು ಫಿಸಿಕ್ಸು, ಕೆಮಿಸ್ಟ್ರಿ ಬುಕ್ ರಿಲೇಟೆಡು ನಿಮಗೆ ಆ್ಯಡು ರನ್ ಆಗುವಂಥದ್ದು. ಓಕೆ, ಈ ರೀತಿಯಾಗಿ ಒಂದು ಆ್ಯಡ್ಸು ರನ್ ಆಗುತ್ತೆ. ಬೇರೆ ಏನಾದರೂ ನಾನು ಒಂದು ಕಾರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತಂದರೆ ಆ ಒಂದು ಕಾರ್ ಬಗ್ಗೆ ಆಗಲಿ, ಬೈಕ್ಗಳ ಬಗ್ಗೆ ಆಗಲಿ, ಈ ರೀತಿಯ ನಿಮಗೆ ಆ್ಯಡ್ಸ್ ರನ್ ಆಗುತ್ತೆ. ಹಾಗೆ ನಿಮ್ಮ ಯಾವ ಒಂದು ವಿಡಿಯೋ ಮೇಲೆ, ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿರ್ತೀರ ನೋಡಿ, ಆ ಒಂದು ವಿಡಿಯೋ ಮೇಲ್ಗಡೆ ನಿಮಗೆ ಆ್ಯಡ್ಸು ರನ್ ಆಗುವಂಥದ್ದು. ಈ ರೀತಿಯಾಗಿ ನಿಮಗೆ ಆ್ಯಡ್ಸು ರನ್ ಆಗುತ್ತೆ. ಹಾಗೆ ಡಿಪೆಂಡಿಂಗ್ ಅಪಾನ್ ಆ್ಯಡು ನಿಮಗೆ ಇಲ್ಲಿ ಅರ್ನಿಂಗು ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ 1000 ವ್ಯೂಸ್ ಆಯಿತು ಅಂತ ಅಂದರೆ ಅದರಲ್ಲಿ ನಿಮಗೆ ಕೆಲವೊಂದು ಸಲ ಒಂದು 500 ವ್ಯೂಸು 500 ಆ್ಯಡ್ಸು ರನ್ ಆಗಿರುತ್ತೆ 1000 ವ್ಯೂಸಲ್ಲಿ. ಕೆಲವೊಂದು ಸಲ ಒಂದು 100 ಆ್ಯಡ್ಸ್ ಬಂದಿರುತ್ತೆ, ಕೆಲವೊಂದು ಸಲ 50 ಆ್ಯಡ್ಸ್ ಬಂದಿರುತ್ತೆ. ಡಿಪೆಂಡಿಂಗ್ ಅಪಾನ್ ಇಲ್ಲಿ ಯೂಟ್ಯೂಬ್ ಆಲ್ಗ್ಯಾರಿದಮ್ ಅಂತ ಹೇಳ್ಬೋದು. ಇಲ್ಲಿ ಯೂಟ್ಯೂಬ್ ನಮಗೆ ಅರ್ನಿಂಗ್ ಆಗೋದು, ನಿಮಗೆ ವಿಡಿಯೋ ಬಂದು ತಲುಪೋದು ಎಲ್ಲನೂ ಇಲ್ಲಿ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ ಅಂತಂದರೆ ಯೂಟ್ಯೂಬ್ ಆಲ್ಗ್ಯಾರಿದಮ್ ಅಂತ ಇದೆ. ಆ ಒಂದು ಯೂಟ್ಯೂಬ್ ಆಲ್ಗ್ಯಾರಿದಮಲ್ಲಿ ನಿಮಗೆ, ನಾನೀಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಯೂಟ್ಯೂಬ್ ಅರ್ನಿಂಗ್ ಬಗ್ಗೆ ಆಗಿರಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋನ ನಿಮಗೆ ನೋಡೋಕೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಇಂಟ್ರೆಸ್ಟ್ ತೋರಿಸಿ ನೀವು ಯೂಟ್ಯೂಬ್ ರಿಲೇಟೆಡು ಸರ್ಚ್ ಮಾಡ್ತಾಯಿದ್ದೀರಾ ಅಂತಂದರೆ ನಿಮಗೆ ನನ್ನ ಒಂದು ವಿಡಿಯೋ ಬಂದು ಸಜೆಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಕುಕಿಂಗ್ ಚಾನಲ್ ಇದೆ ಅಂದ್ಕೊಳ್ಳಿ. ಕುಕಿಂಗ್ ಚಾನಲಲ್ಲಿ ನಿಮಗೆ ಯಾವ ರೀತಿ ಅಡುಗೆ ಮಾಡಬೇಕು, ಹಾಗೆ ನೀವು ಒಂದು ಯಾವುದು ಸಾಂಬಾರು ಇರಲಿ, ಯಾವುದಾದ್ರೂ ರೈಸ್ ಇರಲಿ, ಯಾವ ರೀತಿ ಮಾಡಬೇಕು ಅಂತ ನೀವು ಸರ್ಚ್ ಮಾಡ್ತಾಯಿದ್ರಿ ಅಂತಂದರೆ ಆ ಒಂದು ಸರ್ಚ್ ಆಪ್ಷನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನನ್ನ ಒಂದು ವಿಡಿಯೋ ಬಂದು ಸಜೆಸ್ಟ್ ಆಗುತ್ತೆ. ಕುಕಿಂಗ್ ಚಾನಲ್ ವಿಡಿಯೋ ಬಂದು ಸಜೆಸ್ಟ್ ಆಗುತ್ತೆ. ನಿಮ್ಮ ಒಂದು ಹೋಮ್ ಪೇಜಲ್ಲಿ ಆಗಿರಲಿ ಅಥವಾ
ನಿಮ್ಗೆ ಹೇಗಾದರೂ ಆ ಒಂದು ವಿಡಿಯೋ ಸಜೆಸ್ಟ್ ಆಗುತ್ತೆ. ಆ ರೀತಿ ಈ ಒಂದು ಯೂಟ್ಯೂಬ್ ಆಲ್ಗ್ಯಾರಿದಮ್ ಏನು ಮಾಡುತ್ತೆ, ಯೂಟ್ಯೂಬ್ ವೀಡಿಯೋಸ್ನ ಸಜೆಸ್ಟ್ ಮಾಡುತ್ತೆ. ಓಕೆ, ಈ ರೀತಿಯಾಗಿ ಯೂಟ್ಯೂಬ್ ಆಲ್ಗ್ಯಾರಿದಮಲ್ಲಿ ನಿಮಗೆ ವೀಡಿಯೋಸ್ ಸಜೆಸ್ಟ್ ಆಗುತ್ತೆ, ನಿಮಗೆ ವೀಡಿಯೋಸ್ ಬಂದು ತಲುಪುತ್ತೆ. ಹಾಗೆ ಅರ್ನಿಂಗ್ಸ್ ಯಾವ ರೀತಿ ಆಗುತ್ತೆ, ನಿಮ್ಗೆ ಏನು ಆ್ಯಡ್ಸ್ ಬರುತ್ತೆ ನೋಡಿ, ಆ ಒಂದು ಆ್ಯಡ್ಸಿಂದ ಅರ್ನಿಂಗ್ ಆಗುತ್ತೆ. ಆ್ಯಡ್ಸ್ ರನ್ ಆದರೆ ಮಾತ್ರ ಅರ್ನಿಂಗ್ ಆಗೋದು. ನಿಮಗೆ ಆ್ಯಡ್ಸ್ ರನ್ ಆಗಬೇಕಾದ್ರೆ, ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ಯೂಟ್ಯೂಬಲ್ಲಿ ಒಂದು ಪಾಲಿಸಿ ಇದೆ. ಏನು, ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಹಾರ್ಸ್ ಆಗಬೇಕು. ಇದು ಕಂಪ್ಲೀಟ್ ಆದ ತಕ್ಷಣ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ನಿಮಗೆ ಅರ್ನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಇಲ್ಲಿ ನೀವು ಕೇಳ್ಬೋದು, ಇಲ್ಲಿ ನಿಮಗೆ ಯಾವ ಒಂದು ಆ್ಯಡ್ ಬಂತು ಅಂತಂದರೆ ಅರ್ನಿಂಗ್ ಆಗುತ್ತೆ, ಹಾಗಾದರೆ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಓಕೆ ಗೈಸ್, ನಾನು ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ 1000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ. ನೀವು ಇಲ್ಲಿ ನೋಡ್ತಿರ್ಬೋದು, ನನಗೆ 1000 ವ್ಯೂಸ್ಗೆ ಕೆಲವೊಂದು ಸಲ 10 ರೂಪಾಯಿ ಬಂದಿದೆ, ಕೆಲವೊಂದು ಸಲ 8 ರೂಪಾಯಿ ಬಂದಿರ್ಬೋದು, ಕೆಲವೊಂದು ಸಲ 15 ರೂಪಾಯಿ, ಕೆಲವೊಂದು ಸಲ 20 ರೂಪಾಯಿ. ಹಾಗೆ ಡಿಪೆಂಡಿಂಗ್ ಅಪಾನ್ ಟಾಪಿಕ್ ಮೇಲ್ಗಡೆ ನನಗೆ ಇಲ್ಲಿ ಅರ್ನಿಂಗ್ಸ್ ಆಗುತ್ತೆ. ನೀವು ಎಜುಕೇಷ್ನಲ್ ವೀಡಿಯೋಸ್ ಮಾಡ್ತಿದ್ರೆ, ವ್ಲಾಗಿಂಗ್ ಮಾಡ್ತಿದ್ರೆ, ಅಥವಾ ಬೇರೆ ಕುಕಿಂಗ್ ಚಾನಲ್ ಮಾಡ್ತಿದ್ರೆ, ಅಥವಾ ಬೇರೆ ಬೇರೆ ಟಾಪಿಕ್ ಮೇಲ್ಗಡೆ ನೀವು ವೀಡಿಯೋ ಮಾಡ್ತಿದ್ರೆ, ಡಿಪೆಂಡಿಂಗ್ ಅಪಾನ್ ಆ್ಯಡ್ಸ್ ನಿಮಗೆ ಇಲ್ಲಿ ರೆವೆನ್ಯೂ ಬರುತ್ತೆ, ಅರ್ನಿಂಗ್ ಆಗುತ್ತೆ. ಓಕೆ, ಅದು ನಿಮಗೆ ಎಷ್ಟಾದರೂ ಬರ್ಬೋದು. ಒಂದೊಂದು 1000 ವ್ಯೂಸ್ಗೆ ಕೆಲವೊಂದು ಸಲ 30 ರೂಪಾಯಿ ಬರುತ್ತೆ, 40 ರೂಪಾಯಿ ಬರುತ್ತೆ. ನಿಮಗೆ ಜಾಸ್ತಿ ಆ್ಯಡ್ಸ್ ರನ್ ಆಯಿತು ಅಂತಂದರೆ ಜಾಸ್ತಿ ಅರ್ನಿಂಗ್ ಆಗುತ್ತೆ, ನಿಮಗೆ ಕಮ್ಮಿ ಆ್ಯಡ್ಸ್ ರನ್ ಆಯಿತು ಅಂತಂದರೆ ಕಮ್ಮಿ ಅರ್ನಿಂಗ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ಅರ್ನಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು, ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂತ. ಓಕೆ ಗೈಸ್, ಇಲ್ಲಿ ನಿಮಗೆ ಫಸ್ಟೇ ಹೇಳಿದ್ದೆ, ಈ ವ್ಯೂಸು, ಲೈಕ್ಸು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಇದರಿಂದ ಎಲ್ಲ ಹಣ ಬರುತ್ತಾ, ಹಾಗಾದರೆ ಬರೋದಾದರೆ ಹೇಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ನೀವು ಏನು ವಿಡಿಯೋನ ನೋಡ್ತಿದ್ದೀರ ಅದರಲ್ಲಿ ಏನು ಆ್ಯಡ್ಸ್ ಬರುತ್ತೆ ನೋಡಿ, ಅದು ಒಂದರಿಂದನೇ ನಮಗೆ ಇಲ್ಲಿ ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಡ್ ರೆವೆನ್ಯೂ ಅಂತ ಬರುತ್ತೆ, ಅದರಿಂದ ನಮಗೆ ಅಮೌಂಟು ಇಲ್ಲಿ ಜನ್ರೇಟ್ ಆಗುತ್ತೆ. ಓಕೆ, ಇದನ್ನು ಬಿಟ್ಟರೆ ನೀವು ಏನು ವ್ಯೂಸ್ ಆಗಿರಲಿ, ವ್ಯೂಸ್ ಅಂದರೆ ನಿಮಗೆ ಇಲ್ಲಿ ಆ್ಯಡ್ ರೆವೆನ್ಯೂ ಇಂದನೇ ಬರುತ್ತೆ ಅಮೌಂಟು. ಅದಾದಮೇಲೆ ನೀವು ಲೈಕ್ ಏನು ಮಾಡ್ತೀರಾ, ಅದು ನಮಗೆ ಮೋಟಿವೇಶನ್ ಮಾಡೋದಕ್ಕೆ. ಓಕೆ, ನಮಗೊಂಥರ ಮೋಟಿವೇಶನ್ ಇದ್ದಂಗೆ. ಜಾಸ್ತಿ ಲೈಕ್ಸ್ ಬಂತು ಅಂತಂದರೆ ನಮಗೆ ಇಲ್ಲಿ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ, ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಇನ್ನೂ ಕೂಡ ನಾವು ಜಾಸ್ತಿ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಇಲ್ಲಿ ನಾವು ಮೋಟಿವ್ ಆಗ್ತೀವಿ, ಜಾಸ್ತಿ ಚೆನ್ನಾಗಿ ಮುಂದೆ ವೀಡಿಯೋ ಮಾಡೋದಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ವ್ಯೂಸ್ ಜಾಸ್ತಿ ಬರುತ್ತೆ. ಅದಾದಮೇಲೆ ಇಲ್ಲಿ ಕಮೆಂಟ್ ಮಾಡೋದ್ರಿಂದ ಮುಂದೆ ನಾವೇನಾದರೂ ವೀಡಿಯೋದಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾ, ಏನಾದರೂ ತಪ್ಪಾಗಿದೆಯಾ ಅಂತ ನಮಗೆ ನಿಮ್ಮ ಒಂದು ಅನಿಸಿಕೆಗಳ ಮುಖಾಂತರ ನಮ್ದೇನಾದರೂ ತಪ್ಪಿದರೆ ನಾವು ಅದನ್ನ ಕರೆಕ್ಷನ್ ಮಾಡ್ಕೋಬೋದು. ಓಕೆ, ಇದರಿಂದ ಲೈಕು, ಶೇರು, ಕಮೆಂಟು ಇವೆಲ್ಲದಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತ ಯಾಕೆ ಹೇಳೋದು ಅಂತಂದರೆ, ಅಲ್ಲಿ ನೀವು ಏನಾದರೂ ಪ್ರೆಸ್ ಮಾಡಿದ್ರೆ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಾವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅಲ್ಲಿ ನೀವು ನಮ್ಮ ವೀಡಿಯೋಸ್ನ ನೋಡ್ಬೋದು, ಅದರಿಂದನೂ ನಮಗೆ ವ್ಯೂಸ್ ಬರುತ್ತೆ. ಇದಕ್ಕೋಸ್ಕರನೇ ನಾವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳೋದು. ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಗೈಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬ್ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ, ಅಥವಾ ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡಿಕೊಂಡು ಅಲ್ಲೂ ಕೂಡ ಮೆಸೇಜಸ್ ಮಾಡ್ಬೋದು. ನಾನು ನಿಮಗೆ ಯಾವುದೇ ಒಂದು ಹೊಸ ಯೂಟ್ಯೂಬರ್ಸ್ ಇದ್ದರೆ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತೇನೆ, ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಯೂಟ್ಯೂಬ್ ಟಿಪ್ಸ್ ಆಗಿರಲಿ, ಹಾಗೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಅಪ್ಡೇಟ್ಸ್ ಬಂದರೆ ನಿಮ್ಗೆ ಎಲ್ಲ ರೀತಿಯಾದಂಥ ಒಂದು ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತಾ ಇರ್ತಾನೆ. ಹಾಗೆ ಎಲ್ಲರೂ ಕೂಡ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ವಿಡಿಯೋಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ. ಅದಾದಮೇಲೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಈಗಲೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಎಲ್ಲರೂ ಟೇಕ್ ಕೇರ್, ಬಾಯ್ ಗೈಸ್.